ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ಶಂಷೀರ್ ಅಲಿ ಮುಲ್ಲಾ ಅವರು ಮತ್ತು ಇನ್ನೊಬ್ಬ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಅಸೋಸಿಯೇಷನ್ನ ಮುಖಂಡರಾದ ಶಹಜಾನ್ ಮುಲ್ಲಾ ಅವರು ಮತ್ತು ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನ ಲೀಗಲ್ ಅಡ್ವೈಸರ್ ಆದ ಮುಸ್ತಾಕ್ ಮುಲ್ಲಾ ವಕೀಲರು ಹಾಗೂ ಇನ್ನೊಬ್ಬ ಮುಖಂಡರಾದ ಮೀರಾಸಾ ಮುಲ್ಲಾ ಅವರು ಹಾಗೂ ರಿಜ್ವಾನ್ ಮುಲ್ಲಾ ಅವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ಮುಲ್ಲಾ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ, ತಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ BJP ಮುಖಂಡ ಮಾಜಿ ಸಚಿವ CT ರವಿಯ ಕೆಲವೊಂದು ಹೇಳಿಕೆಗಳನ್ನು ಇವತ್ತು ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಖಂಡಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ಒಂದು, CT ರವಿಯವರು ಮೊನ್ನೆ ಒಂದು ಜಂತರ್ ಮಂತರದಲ್ಲಿ ನಡೆಯುವಂಥ ಒಂದು ನೀಟದ ಏನು ಹೋರಾಟದ ಪ್ರಯುಕ್ತವಾಗಿ ನೀಟ್ ಹೋರಾಟದಲ್ಲಿ ಮುಲ್ಲಾಗಳ ಕೆಲಸ ಏನು ಅಂಥೇಳಿ ಒಂದು ಅವಿವೇಕಿ ಹೇಳಿಕೆಯನ್ನು CT ರವಿಯವರು ಹೇಳಿದ್ದರು. ಅದರ ಒಂದು ಉತ್ತರ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. CT ರವಿಯವರಿಗೆ ಹೇಳಬೇಕಂದ್ರೆ, ಮುಲ್ಲಾ ಶಬ್ದ ಏನು ತಾವು ಉಪಯೋಗಿಸಿದ್ರಿ, ಅದಕ್ಕಾಗಿ ನಾವು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಅದರ ಜೊತೆಗೆ ಮುಲ್ಲಾ ಅಂದರೆ ತಾವು ಎಲ್ಲ ಗೂಗಲ್ದಲ್ಲಿ ನೋಡ್ಬೋದು ಅಥವಾ ಇನ್ನಿತರ ಪುಸ್ತಕಗಳಲ್ಲಿ ನೋಡ್ಬೋದು. ಮುಲ್ಲಾ ಅಂದರೆ ಒಂದು ರಿಲಿಜಿಯಸ್ ಸ್ಕಾಲರ್, ಒಂದು ಧಾರ್ಮಿಕ ಗುರುಗೆ ಒಂದು ಮುಲ್ಲಾ ಅಂತ ಹೇಳುವಂಥ ಒಂದು ಶಬ್ದದ ಅರ್ಥ. ಮತ್ತು ನಿನ್ನೆ ಮತ್ತೆ ಒಂದು ಹೇಳಿಕೆ ಕೊಟ್ಟರು CT ರವಿಯವರು, ನಾನು ಗೂಗಲ್ ಒಳಗೆ ನೋಡಿದೆ, ಮುಲ್ಲಾ ಮುಸಲ್ಮಾನ ಅಲ್ಲ ಅಂತ ಹೇಳಿದೆ. ಎಷ್ಟು ಹುಚ್ಚುಚ್ಚರ ಹೇಳಿಕೆ ಕೊಡ್ತಾನಂದ್ರೆ, ಮತ್ತು ಮುಲ್ಲಾ ಅಂದರೆ ಏನದು ಬ್ರಾಹ್ಮಣ ಸಮಾಜದೊಳಗೆ ಬರ್ತಾರೋ ಏನು ಬೇರೆ ಬೇರೆ ಯಾವುದರೆ ಹಿಂದೂ ಸಮಾಜದಲ್ಲಿ ಮುಲ್ಲಾ ಅಂತೇಳಿ ಬರ್ತಾರೋ, ಅದರ ಗೂಗಲ್ನಲ್ಲಿ ನೋಡಿದ್ರತ್ತ ಅದರ ಅರ್ಥ ಏನದ ಮುಸಲ್ಮಾನ ಅಲ್ಲ ಅಂತ ಹೇಳೋದು. ಇಷ್ಟೆಲ್ಲ ಈ ರೀತಿ ಒಂದು ಹುಚ್ಚರ ಒಂದು ಇದು ಯಾವುದೇ ಒಬ್ಬ ಹುಚ್ಚನು ಸಹಿತ ಈ ರೀತಿ ಹೇಳೋದಿಲ್ಲ. ಒಬ್ಬ ಜವಾಬ್ದಾರಿ ಇರೋಂಥ ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ, ಮಾಜಿ ಸಚಿವನಾಗಿ, ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯನಾಗಿ ಈ ರೀತಿ ಹೇಳಿ ಕೊಡೋದು ಸರಿಯಲ್ಲ ಅಂತೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದ್ರ ಜೊತೆಗೆ ಮುಲ್ಲಾ ಅಂದರೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹಿತ ಮುಲ್ಲಾನ ಕಾರ್ಯವೈಖರಿಯನ್ನು, ಮುಲ್ಲಾ ಅಂದರೆ ಏನು, ಯಾವ ರೀತಿ ಅವನಿಗೆ ಮುಲ್ಲಾ ಅಂದರೆ ರಾಜ ಮಹಾರಾಜರ ಕಾಲು ಹಿಡ್ಕೊಂಡು ಇವತ್ತಿನವರೆಗೆ ಸರ್ಕಾರದಿಂದ ಸಾಕಷ್ಟು ಅವರಿಗೆ ಯಾವ ರೀತಿ ಪಾಟೀಲರಿಗೆ, ಕುಲಕರ್ಣಿಗೆ ಮತ್ತು ಇನ್ನಿತರ ಏನು ಚಾರ್ಜ್ ಇರುವಂಥ ಕೆಲಸದ ದೇಸಾಯಿ ಅವರಿಗೆ ಯಾವ ರೀತಿ ಒಂದು ಇನಾಮ್ ಕೊಟ್ಟಿರ್ತಾರೆ ಜಮೀನು, ಅದೇ ರೀತಿ ಮುಲ್ಲಾ ಸಮುದಾಯಕ್ಕೂ ಕೂಡ ರಾಜ ಮಹಾರಾಜ ಕಾಲದಿಂದ ಒಂದು ಮಾನ್ಯತೆ ಅದಕ್ಕೆ ಇರುತ್ತದೆ. ಅದಕ್ಕೆ ಈ ರೀತಿ ಇನ್ನೊಮ್ಮೆ ಮುಲ್ಲಾ ಸಮುದಾಯಕ್ಕಾಗಲಿ ಅಥವಾ ಮುಸ್ಲಿಂ ಸಮಾಜಕ್ಕೆ ಆಗಲಿ ಇಂಥ ಕೆಟ್ಟ ಶಬ್ದಗಳನ್ನು ಏನಾದರೂ CT ರವಿಯವರು ಮತ್ತೊಮ್ಮೆ ಉಪಯೋಗಿಸಿದರೆ ಅವರಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗ್ತದೆ. ಮತ್ತು ಅವರು ತಕ್ಷಣವಾಗಿ ಈ ಮುಲ್ಲಾ ಸಮುದಾಯಕ್ಕೆ ಬೇಸರದ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಾವು ರಾಜ್ಯಾದ್ಯಂತ ನಮ್ಮ ಮುಲ್ಲಾ ಸಮುದಾಯದ ಯುವಕರಿಗೆ ಕರೆ ಕೊಡಬೇಕಾಗ್ತದೆ. CT ರವಿ ಎಲ್ಲಿ ಸಿಕ್ಕಲ್ಲಿ ಕಪ್ಪು ಮಸಿ ಬಳಸುವಂಥ ಕಾರ್ಯ ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಮುಲ್ಲಾನ ಬಗ್ಗೆ ಅವರು ಹೇಳ್ತಿದ್ರು ಮುಸ್ಲಿಮ್ಸ್ ಅಂದರೆ ಅದರ ಏನಿದು, ಒಬ್ರು ಹೇಳ್ತಾರೆ ಅವ ಡೈಪರ್ ಸೂರ್ಯ ಪಂಚತಿದ್ದವರು ಅಂತ ಹೇಳ್ತಾರೆ. ಇವರು 3 ಅಕ್ಷರ ಎದೆಯಲ್ಲಿ 3 ಅಕ್ಷರ ಇಲ್ಲ, ಮುಲ್ಲಾಗಳಲ್ಲಿ ಮುಸ್ಲಿಂ ಸಮಾಜದ ಇವರಿಗೇನು 3 ಅಕ್ಷರ ಎದೆ ಸಿಡಿದ್ರೆ 3 ಅಕ್ಷರ ಬರುವುದಿಲ್ಲ, ಅಂಥವ್ರು ನೀಟಿಗೆ ಏನು ಸಂಬಂಧ ಪಟ್ಟಿದ್ದಾರೆ. ಇವತ್ತು ನಾನು ಅವರಿಗೆ ಈ ಒಂದು ಪತ್ರಿಕಾ ಮಾಧ್ಯಮದ ಗೋಷ್ಠಿಯಿಂದ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ
ಈ ದೇಶದ ಇತಿಹಾಸದಲ್ಲಿ ಮತ್ತು ಮೊಟ್ಟ ಮೊದಲಿಗೆ ನೀಟ್ ಬಗ್ಗೆನೇ ಹೇಳ್ತೀನಿ. ಇದೀಗ ನಮ್ಮ ಟಾಪರ್ಸ್ ಏನು ಇರ್ತಾರ, ನೀಟ್ನಲ್ಲಿ ಟಾಪರ್ಸ, ಇವತ್ತು ಅವ್ರ ಹೆಸರು ಸಮೇತ ನಾನು ಹೇಳ್ತೀನಿ ಅವ್ರು ಎಷ್ಟು ತೊಗೊಂಡ್ರು ಅಂದ್ರೆ. ಅಮೀನಾ ಆರಿಫ್ ಅಂತ ಹೇಳಿ ಔಟ್ ಆಫ್ 720ಗೆ 720 ಮಾರ್ಕ್ಸ್ ತೊಗೊಳ್ಳೋಂಥ ಒಂದು ನೀಟ್ ಟಾಪ್ ರ್ಯಾಂಕ್ ಇವರು. ಯಾರು? ಅಮೀನಾ ಆರಿಫ್ ಅಂತೇಳಿ. ಇನ್ನೊಬ್ಬರು ಹದಿಯಾ ನಿಸಾರ್ ಅಂತೇಳಿ 720ಕ್ಕೆ 690, 2026 ಇವತ್ತು ಹೇಳ್ತಾ ಇದ್ದೀನಿ. ಒಂದು ಇಂಥ ಟಾಪ್ ನೀಟ್ ಒಳಗೆ ಟಾಪರ್ಸ್ ಇವರು. ಇನ್ನೊಬ್ಬರು ಮೂಸಾ ಕಲೀಮ್ ಅಂತ ಹೇಳಿದ್ದಾರೆ, ಅವರು 691 ಔಟ್ ಆಫ್ 720, 99.99% ಅವರು ಇದಕ್ಕೆ ನೀಟ್ನಲ್ಲಿ ತಗೊಂಡಿರ್ತಾರೆ. ಇನ್ನೊಬ್ಬರು ನೌಬಾ ಖಾತೂನ್ ಅಂತ ಹೇಳಿ ಅವರು ಟಾಪ್ ಒಳಗಿದ್ದಾರೆ. ಇನ್ನೊಬ್ಬರು ಈರಾಮ್ ಕಾಜಿ ಅಂತ ಹೇಳಿ ಅವರು ಮುನಿರಾಬಾದದಿಂದ ಅವರು ಕೂಡ 720ಕ್ಕೆ ಔಟ್ ಆಫ್ 720 ನೀಟ್ನಲ್ಲಿ ತಗೊಳ್ಳುವಂಥ ಇವರೆಲ್ಲ ವಿದ್ಯಾರ್ಥಿಗಳು. ಇಂಥ ಸಂದರ್ಭ ಈ ರೀತಿ ಇದ್ದರೂ ಕೂಡ ಈ ಹುಚ್ಚ ಸ್ಥಿತಿ ರವಿ ನೀಟಿಗೆ ಮತ್ತು ಭಾಳ ಇದು ಅದು ಶಾಹೀನ್ ಕಾಲೇಜ್ ಬೀದರ್ ನಮ್ಮ ರಾಜ್ಯದ್ದೇ ತೊಗೊಳ್ರಿ, ಇಡೀ ಎಷ್ಟು ಅವ್ರಂತೂ ಹೈಯೆಸ್ಟ್ ಏನದ ಇವತ್ತು ಹಾಫೀಸ್ಗಳು ಅವರು ಕುರಾನ್ ಮತ್ತು ಹಾಫೀಸ್ ಮಾಡಿ ನೀಟ್ನಲ್ಲಿ ಟಾಪರ್ಸ್ ಇದ್ದಾರೆ ಅವರು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು. ನಾನು ಮೇನ್ ಹೇಳಾಕತ್ತೀನಿ ಇಷ್ಟೇ. ಇವೆಲ್ಲ ಯಾದಿಗಳು ನಾವೆಲ್ಲ ಲಿಸ್ಟ್ ಹೇಳಿದ್ರೆ ಭಾಳಷ್ಟು ಅದಾರ, ನೀಟ್ನಲ್ಲಿ ಸೆಲೆಕ್ಷನ್ ಆದವ್ರೆ ಭಾಳಷ್ಟು ಅದಾರ. ನಾನು ಟಾಪರ್ಸ್ ಲಿಸ್ಟೇ ಹೇಳಾಕತ್ತೀನಿ ಇದರಲ್ಲಿ ಏನು. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ಈಗ ಈ ದೇಶದ ರಾಷ್ಟ್ರಪತಿಗಳು ಡಾಕ್ಟರ್ ಜಾಕೀರ್ ಹುಸೇನ್ ಅವರು, ಇನ್ನೊಬ್ಬರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ದೇಶದ ಉನ್ನತ ಸ್ಥಾನದಲ್ಲಿರುವಂಥವ್ರು ಹಾಗೆ ಮಾಡಿದ್ರಂಥವ್ರು. ಮತ್ತು ದೇಶದ ಮೊದಲನೇ ಶಿಕ್ಷಣ ಸಚಿವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಶಿಕ್ಷಣ ಸಚಿವರೇ, ದೇಶದ ಶಿಕ್ಷಣ ಸಚಿವರೇ ಮೌಲಾನಾ ಆಜಾದ್ ಆಗ್ಯಾರ ಮೊದಲನೇ ಇವರು. ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದವರು, ಈ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ದು ಚೀಫ್ ಜಸ್ಟಿಸ್ ಅಲ್ಲ ಹೇಳಿದ್ರು, ಮೊಹಮ್ಮದ್ ಹಿದಾಯತುಲ್ಲಾ ಇವರು. ಇನ್ನೊಬ್ಬರು ಮಿರ್ಜಾ ಹಮೀದುಲ್ಲಾ ಬೇಗ್, ಮತ್ತು ಇನ್ನು ಅಜೀಜ್ ಮುಷಬ್ಬರ್ ಅಹಮದಿ ಇನ್ನೊಬ್ಬರು. ಅಲ್ತಮಸ್ ಕಬೀರ್ ಅಂತೇಳಿ ಅವರು 2012-14 ಅವರು ಆಗಿದ್ದರು. ಫಾತಿಮಾ ಬೀವಿ ಫಸ್ಟ್ ವುಮನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ಫಾತಿಮಾ ಬೀವಿ ಇವರು ಚೀಫ್ ಜಸ್ಟಿಸ್ ಇದ್ರದ್ದು ಇಂಡಿಯಾ ಅಂತ ಹೇಳಿದೆ ನಿಮಗೆ. ಮತ್ತು ಅವು ಜಡ್ಜಸ್ ಅದು ಭಾಳ ಅವು ಲೆಕ್ಕ ಅದು ಭಾಳ ಸಿಗ್ತಾರೆ ತಗೋನವು. ಅದನ್ನಾದ ನಂತರ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಳಗೆ 5 to 6% ಹೈಕೋರ್ಟ್ ಅವರಲ್ಲಿ ಜಡ್ಜಸ್ ಅದಾರ. ಅದ್ರ ಜೊತೆಗೆ ಹೈಕೋರ್ಟ್ ಜಡ್ಜಸ್ನು ಕೂಡ 700ರಿಂದ 1000 ಜನ ಇವತ್ತು ಟೋಟಲಿ ಸೆಷನ್ಸ್ ಮತ್ತು ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜಸ್ ಒಳಗೆ 700ರಿಂದ 1000 ಜನ ಜಡ್ಜಸ್ ಸಿಗ್ತಾರೆ ಸೆಷನ್ಸ್ ಮತ್ತು ಇದ್ರದ್ದು ಡಿಸ್ಟ್ರಿಕ್ಟ್ ಜಡ್ಜಸ್ ಒಳಗೆ. ಅದು IAS ಆಫೀಸರ್ಸ್ನು 3.5% ಇವತ್ತು ನಮ್ಮಿದ್ದಾರೆ. IPS ಆಫೀಸರ್ ಇಲ್ಲ, IFS ಆಫೀಸರ್ಸ್ ಇದ್ದಾರೆ. ಮತ್ತು ಲೀಡಿಂಗ್ ಎಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಆಗಲಿ ಹೈಕೋರ್ಟ್ ಎಲ್ಲ ಕಡೆ ಲೀಡಿಂಗ್ ಅಡ್ವೊಕೇಟ್ಸ್ ಕೂಡ ನಮ್ಮ ಮುಸ್ಲಿಂ ಸಮಾಜದವರು ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನೋಡಿರ್ಬೇಕು, ಡಾಕ್ಟರ್ ಜಾಕೀರ್ ಹುಸೇನ್ ಆದರು, ಆಮೇಲೆ ಮೊಹಮ್ಮದ್ ಹಿದಾಯತುಲ್ಲಾ ಆದರು, ಮೊಹಮ್ಮದ್ ಹಮೀದ್ ಅನ್ಸಾರಿ ಆದರು. ಇವರು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮತ್ತು ಇನ್ನು ಈ ದೇಶದಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಟೋಟಲ್ ಇಂಡಿಯಾ ಒಳಗೆ ಎಷ್ಟು ಮಂದಿ ಚೀಫ್ ಮಿನಿಸ್ಟರ್ ಆದರೂ ಹೇಳ್ಕೊಂಡು ಹೇಳ್ತೀನಿ ನಿಮಗೆ. ಬರ್ಕತುಲ್ಲಾ ಖಾನ್ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅಬ್ದುಲ್ ಗಫೂರ್ ಅಂತೇಳಿ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಸೈಯದ್ ಅನ್ವರ್ ತೈಮೂರ್ ಅಂತೇಳಿ ಆಸಾಮ್ದ ಅವರು ಮಹಿಳೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದರು. AR ಆಂಟೋನಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಮೊಹಮ್ಮದ್ ಕೋಯಾ ಕೇರಳ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮೊಹಮ್ಮದ್ ಅಹಮುದ್ದೀನ್ ಮಣಿಪುರ್ CM ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದು, MOH ಫಾರೂಕ್ ಅಂತೇಳಿ ಪಾಂಡಿಚೇರಿದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಗುಲಾಂ ನಬಿ ಆಜಾದ್ ಅವರು ಜಮ್ಮು ಕಾಶ್ಮೀರದಾಗಿದ್ದಾರೆ.
ಮುಫ್ತಿ ಸಯೀದ್ ಅವ್ರದ್ದು ಅವರು ಕೂಡ ಜಮ್ಮು ಕಾಶ್ಮೀರದ ಮುಖ್ಯ ಹೀಗೆ ಹಲವಾರು ಹುದ್ದೆಯಲ್ಲಿ ಇವತ್ತು ಕೆಲಸ ಮಾಡಿದ್ರು ಕೂಡ ಇವತ್ತು ಇವರು ಪಂಚರ್ತಿದ್ದವರು ಇವರ ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂತ ಹೇಳುವಂಥದ್ದು ನಾಚಿಕೆಯ ಸಂಗತಿ ಇವತ್ತು. ಇನ್ನೊಂದು ಹೇಳ್ಬೇಕಾದ್ರೆ ಇಡೀ ನಮ್ಮ ದೇಶದಲ್ಲಿ ನಾವು ಸೈಂಟಿಸ್ಟ್ ಅಷ್ಟು ಭಾಳ ಮಂದಿ ಅದರ ಏನು ಬರೀ ನಾ 10 ಟಾಪರ್ಸ್ ಹೇಳ್ತೀನಿ ನಿಮಗೆ ಏನು ಮುಸ್ಲಿಮ್ಸ್ ಒಳಗೆ 10 ಸೈಂಟಿಸ್ಟ್ ಟಾಪ್ ಸೈಂಟಿಸ್ಟ್ ಇನ್ ಇಂಡಿಯಾ ಏನು ಹೇಳ್ತೀನಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ತಮಗೆ ಗುರುತೇ ಐತಿ, ಇಡೀ ವಿಶ್ವಕ್ಕೆ ಅವರು ಹೆಸರುವಾಸಿಯಾಗಿ ನಮ್ಮ ದೇಶಕ್ಕೊಂದು ರಾಷ್ಟ್ರಪತಿ ಕೂಡ ಆಗಿ ಹೋದರು. ಸೈಯದ್ ಜಹೂರ್ ಕಾಸಿಮ್ ಟಾಪರ್ಸ್ ಇದ್ರಾಗ ಟಾಪರ್ಸ್ ಒಳಗೆ ಹೇಳ್ತೀನಿ ನಾನು ಏನು. ಉಬೇದ್ ಸಿದ್ದಿಕಿ ಅಂತ ಹೇಳಿ 10 ಟಾಪರ್ ಇದ್ರಾಗ ಹೇಳ್ತೀನಿ ನಿಮಗೆ ನಾನು ನಮ್ಮ ಇದ್ರಾಗೆ ಹಂಗೆ ಭಾಳ ಅದಾರ ಸೈಂಟಿಸ್ಟ್ಗಳು ನಮ್ಮವರು. ಡಾಕ್ಟರ್ ಸಲೀಂ ಅಲಿ ಅಂತೇಳಿ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಇಬ್ರಾಹಿಂ ಅಲಿ ಅಂತೇಳಿ ಟಾಪ್ ಸೈಂಟಿಸ್ಟ್. ಸೈಯದ್ ಹಸನೈನ್ ಅಂತೇಳಿ ಒಬ್ಬರು. ಸಿಬ್ತೆ ಹಸನ್ ಜಯದ್, ಚಿತ್ತೂರು ಮೊಹಮ್ಮದ್ ಹಬೀಬುಲ್ಲಾ, ಕಮರ್ ರೆಹಮಾನ್, ಇಸ್ರಾರ್ ಅಹಮದ್, ಇವರು 10 ಟಾಪರ್ಸ್ ಒಳಗೆ ಇದು ಟಾಪ್ ಇದ್ರಾಗ ಹೇಳತ್ತೇನೆ ಸೈಂಟಿಸ್ಟ್ ಇವರು. ಅದ್ರ ಜೊತೆಗೆ 10 ಟಾಪ್ ಸ್ಕಾಲರ್ಸ್ ಇನ್ ಎಜುಕೇಷನ್ ಫೀಲ್ಡ್ ಇದರಲ್ಲಿ ಇವ್ರು ಯಾರು ಎಲ್ಲ ಪದ್ಮಶ್ರೀ ಪದ್ಮಭೂಷಣ್ ತೆಗೆದುಕೊಂಡಂಥ ಹೆಸರುಗಳಿಗೆ ಹೇಳ್ತಾ ಇದ್ದಾರೆ ಅವರು. ಖಾಲಿಕ್ ಅಹಮದ್ ನಿಜಾಮಿ ಸಿರಿಯಾ ಅಂಬಾಸಿಡರ್ ಇವರು ಆಗಿದ್ದರು. ಇಂಡಿಯನ್ ಹಿಸ್ಟ್ರಿ ಒಳಗೆ ಇವರು ಪದ್ಮಶ್ರೀ ಅವಾರ್ಡ್ ತೊಗೊಂಡಾರೆ. ಏನು ಪ್ರೊಫೆಸರ್ ಐನುಲ್ ಹಸನ್ ವೈಸ್ ಚಾನ್ಸಲರ್ ಇವರು ಪದ್ಮಶ್ರೀ ಅವಾರ್ಡ್ ತೊಗೊಂಡವ್ರು. ಜಹೀರ್ ಕಾಜಿ ಇವರು ಪದ್ಮಶ್ರೀ ಅವಾರ್ಡ್ ತೊಗೊಂಡಾರ. ಡಾಕ್ಟರ್ ಕಲ್ಬೆ ಸಾದಿಕ್ ಇವರು ಪದ್ಮಭೂಷಣ್ ತೊಗೊಂಡವ್ರು ಏನು ಅವಾರ್ಡ್. ಡಾಕ್ಟರ್ ಕಲ್ಬೆ ಸಾದಿಕ್ ಪದ್ಮಭೂಷಣ್. ಸೈಯದ್ ಹಮೀದ್ ಇವರು IAS ಆಗಿ ಸಂಸ್ಕೃತ ಇದರಲ್ಲಿ ಅವರು ಒಂದು ಅವಾರ್ಡ್ ತೊಗೊಂಡಿದ್ದಾರೆ, ಪದ್ಮಶ್ರೀ ಅವಾರ್ಡ್ ಆಗಿ. ಪ್ರೊಫೆಸರ್ ಮುಷ್ರುಲ್ ಹಸನ್ ಇವರು ಪದ್ಮಶ್ರೀ ಅವಾರ್ಡ್ ತೊಗೊಂಡವ್ರು. ನಯೀಮಾ ಖಾತೂನ್ ಇವರು ಪದ್ಮಶ್ರೀ ಅವಾರ್ಡ್ ತೊಗೊಂಡವರು. ಏನು ಪ್ರೊಫೆಸರ್ ನಜ್ಮಾ ಅಖ್ತರ್ ಇವರು ಪದ್ಮಶ್ರೀ ಅವಾರ್ಡ್ ತೊಗೊಂಡವರು. ಇರ್ಫಾನ್ ಹಬೀಬ್ ಅಗ್ರಿಕಲ್ಚರ್ ಸಿಸ್ಟಮ್ ಇಡೀ ಅದರಲ್ಲಿ ಅವರು ಪದ್ಮಭೂಷಣ ಪ್ರಶಸ್ತಿ ತೊಗೊಂಡವರು ಇವರು. ಉಬೇದ್ ಸಿದ್ದಿಕಿ ಪದ್ಮಭೂಷಣ್ ತೊಗೊಂಡರು ಇವರು. ಈ ರೀತಿ RBIದ ಡೆಪ್ಟಿ ಗವರ್ನರ್ ಆಗಿ ಹಾರೂನ್ ರಶೀದ್ ಖಾನ್ ಏನು ಇವರು ಡೆಪ್ಟಿ ಗವರ್ನರ್ ಇದರದ್ದು ಇವರು ಕೆಲಸ ಮಾಡಿದ್ರು. ಈ ರೀತಿ ಈ ನಮ್ಮ ದೇಶದಲ್ಲಿ ಏನು ಟಾಪ್ 5 ಟ್ಯಾಕ್ಸ್ ಪೇ ಏನದಾರಲ್ಲ, ಟಾಪ್ 10 ಒಳಗೆಲ್ಲ 5 ಒಳಗೆ ಮಾಡಿದ್ದು ಟ್ಯಾಕ್ಸ್ ಪೇಯರ್ಸ್ ಒಳಗೆ. ಫಸ್ಟ್ನೇದು ಮುಖೇಶ್ ಅಂಬಾನಿ ಅದಾರ, 2ನೇದು ಗೌತಮ್ ಅದಾನಿ ಅದಾರ, 3ನೇದು ಶಾರುಖ್ ಖಾನ್ ಅದಾರ, ಆಮೇಲೆ ಅಕ್ಷಯ್ ಕುಮಾರ್ ಅದಾರ, ಸಲ್ಮಾನ್ ಖಾನ್ ಅದಾರ. ಇವರು ಇಲ್ಲಿನೂ ಕೂಡ ಯಾವುದೇ ದೇಶದ ಪ್ರತಿಯೊಂದು ಕೆಲಸದಲ್ಲಿ ಈ ಸಮಾಜ ಏನದ ಯಾವುದೇ ಇದಕ್ಕೆ ಹಿಂದೆ ಸರಿದಿಲ್ಲ, ಪ್ರತಿಯೊಂದು ಕಾರ್ಯದಲ್ಲಿ. ಅವರು ಈ ಟಾಪರ್ಸ್ ಒಳಗೆ ಹೇಳತ್ತೇನೆ 10 ಟಾಪರ್ಸ್ ಒಳಗೆ ಇವರು 10 ಟಾಪರ್ಸ್ ಒಳಗೆ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಒಳಗೆ ಇವರು. ಅದ್ರ ಜೊತೆಗೆ ನಮ್ಮ 10 ಟಾಪ್ ಅಂದ್ರೆ ಇವೆಲ್ಲ ಟಾಪ್ ಫೇಮಸ್ ಪೋಯಿಟ್ಸ್ ಏನು ಇಂಡಿಯನ್ ಫೇಮಸ್ ಪೋಯಿಟ್ 10 ಒಳಗೆ ರವೀಂದ್ರನಾಥ್ ಟ್ಯಾಗೂರ್ ಏನು, ಮಿರ್ಜಾ ಗಾಲಿಬ್ 2ನೇ ನಂಬರ್, 3ನೇ ನಂಬರ್ ಇವರು ಕಾಳಿದಾಸ, ಮಹಾದೇವಿ ವರ್ಮಾ, ಫಯಜ್ ಅಹಮದ್ ಫಯಜ್ ಏನ್ರಿ, ಸರೋಜಿನಿ ನಾಯ್ಡು, ಗುಲ್ಜಾರ್, ಸುಬ್ರಹ್ಮಣ್ಯಂ ಭಾರತಿ, ಆಗಾ ಶಾಹಿದ್ ಅಲಿ, ಕಮಲಾ ದಾಸ್. ಈ 10 ಇದರಲ್ಲಿ ಕೂಡ ಟಾಪ್ ಇದ್ರಾಗ ಬಂದರು, ಇದರಲ್ಲಿ ಬರ್ತಾರೆ. ಟಾಪ್ ಸಿಂಗರ್ಸ್ ಒಳಗೆ ಇಡೀ ವಿಶ್ವಕ್ಕೆ ಇದು ತಂದವರು ಹೆಸರುವಾಸಿದಂಥ ಇದರಲ್ಲಿ ಹೇಳ್ತೇನೆ ಟಾಪ್ ಇದ್ರಾಗ. ಮೊದಲನೇದಾಗ ಮೊಹಮ್ಮದ್ ರಫಿಯವ್ರ ಹೆಸರು ಬರ್ಲಾತ್ತದ ಏನು ಇಲ್ಲಿ ಫಸ್ಟ್ ಇದರಲ್ಲಿ. 2ನೇದು ಕಿಶೋರ್ ಕುಮಾರ್ ಐತಿ, ಲತಾ ಮಂಗೇಶ್ಕರ್ ಐತಿ, ಆಮೇಲೆ ಆಶಾ ಭೋಸ್ಲೆದು ಐತಿ, ನಿಮ್ಮದು ಆಸ್ಕರ್ ಅವಾರ್ಡ್ ತೊಗೊಳ್ಳುವಂಥ AR ರೆಹಮಾನ್ ಅವರು.
ಮತ್ತು ಅರ್ಜಿತ್ ಸಿಂಗ್ ಅವ್ರದ್ದು, ಆಮೇಲೆ ಸೋಮು ನಿಗಮ್ ಅಂತ ಬರ್ಲಾಗ್ತವೆ. ಈ ರೀತಿ ಪ್ರತಿಯೊಂದು ತಾವು ಕಾಣ್ತಾ ಇಲ್ಲಿದ್ದೀವಿ ಎಷ್ಟೆಷ್ಟು ಇದ್ರಾಗ ಇವರು ಇಷ್ಟೆಲ್ಲ ಇದರಲ್ಲಿ ಪ್ರತಿಯೊಂದು ಫೀಲ್ಡ್ದಲ್ಲಿ ಈಗ ನಿಮಗೆ ಹೇಳ್ತೀನಿ, ಈ ದೇಶದಿಂದ ಕ್ರಿಕೆಟ್ ಆಡಿದಂಥ ನಮ್ಮ ಫೇಮಸ್ ಇವರು, ನಮ್ಮ ದೇಶದಿಂದ ಆಡಿದಂಥ ಕ್ರಿಕೆಟ್ ಪ್ಲೇಯರ್ಸ್ ಒಳಗೆ ಹೆಸರು ಮನ್ಸೂರ್ ಅಲಿ ಪಟೋಡಿ ಮೊದಲನೇವರು, ಆಮೇಲೆ ಸೈಯದ್ ಕಿರ್ಮಾನಿ ಅವರು, ಸಾಹಾ ಕರೀಂ, ಮೊಹಮ್ಮದ್ ಅಜರುದ್ದೀನ್, ನಮಗೆ ಗೊತ್ತೈತಿ ಇವರಂತೂ ವರ್ಲ್ಡ್ ಕಪ್ ಮೂರು ಇದೇ ಸಲ ಹೋಗಿ ಕ್ಯಾಪ್ಟನ್ ಇದ್ದರು ಮತ್ತು ಇದನ್ನು ಮಾಡ್ಕೊಂಡ್ಬಂದರು. ಮೊಹಮ್ಮದ್ ಜಹೀರ್ ಖಾನ್, ಮೊಹಮ್ಮದ್ ಕೈಫ್, ವಸೀಂ ಜಾಫರ್, ಮುನಾಫ್ ಪಟೇಲ್, ಯೂಸುಫ್ ಪಠಾನ್, ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಅವೇಶ್ ಖಾನ್, ಖಲೀಲ್ ಅಹಮದ್, ಸರ್ಫರಾಜ್ ಖಾನ್, ಇಷ್ಟೆಲ್ಲ ಟಾಪ್ ಕ್ರಿಕೆಟರ್ಸ್ ಇವರು ನಮ್ಮ ದೇಶದಿಂದ ಆಡಿದವರು, ಭಾರತೀಯ ಕ್ರಿಕೆಟರ್ಸ್ ನಮಗೆ ದೇಶರ. ಇನ್ನೊಂದು ಹೇಳ್ಬೇಕಂದ್ರೆ ಟಾಪ್ ಅಂದ್ರೆ ಈ ಪೈಲಟ್ಸ್ ಒಳಗೆ ಟಾಪರ್ಸ್ ಹೇಳಾಕತ್ತೀನಿ. ಇವು ಪೈಲಟ್ಸ್ ಅಂತೂ ಭಾಳ ಅದಾರ, ಖಾಸಗಿ ವಿಮಾನ ನಡೆಸ್ತಾರ, ಉಳ್ಕಿದ ಬೇರೆ ಬೇರೆ ಅದಾರ. ಆದರೆ ಟಾಪ್ ಒಳಗೆ ಒಬ್ಬರು ಬೇಗಮ್ ಹಿಜಾಬ್ ಇಮ್ತಿಯಾಜ್ ಅಲಿ, ಇವರು ಇದು ಇದ್ದರು. ಇನ್ನೊಬ್ಬರು ಸಾನಿಯಾ ಮಿರ್ಜಾ, ರಿಫಲ್ ಫೈಟರ್ ಅಂತ ಜೆಟ್ ಆಯ್ತಲ್ಲ, ಅದಕ್ಕೊಬ್ಬ ಮುಸ್ಲಿಂ ಲೇಡಿ ಸಾನಿಯಾ ಮಿರ್ಜಾ ಅಂತ ಹೇಳಿದ. ಈಗೇನು ರೆಫೇಲ್ದು ನಾವು ಕೇಳ್ತೀವಲ್ಲ, ಆ ರೆಫೇಲ್ ಜೆಟ್ ನಡೆಸೋರು ಇವತ್ತು ಯಾರು ಅದಾರ ಅಂದ್ರೆ ಸಾನಿಯಾ ಮಿರ್ಜಾ. ಇನ್ನೊಬ್ರು ಹೇಳ್ತೀನಿ, ಸೈಯದ ಸಾಲ್ವಾ ಫಾತಿಮಾ, ಇವ್ರು ಹೈದರಾಬಾದವ್ರು, ಇದ್ರಾಗ ಟಾಪ್ ಪೈಲಟ್ಸ್ಗಳು ಬರ್ತಾರೆ. ಸಹರಾ ಹಮೀದ್ ಕರ್ನಾಟಕದವ್ರು ಅದಾರ. ಇದ್ರೀಸ್ ಹಸನ್ ಲತೀಫ್ ಏರ್ ಚೀಫ್ ಮಾರ್ಷಲ್ ಅದಾರ ಇವರು. ಹಿಲಾಲ್ ಅಹಮದ್, ಇವರು ಏರ್ ವೈಸ್ ಮಾರ್ಷಲ್ ಅದಾರ ಇವರು, ಹಿಲಾಲ್ ಅಹಮದ್ ಅಂತೇಳಿ. ಕ್ಯಾಪ್ಟನ್ ಶಾಹಿದ್ ಬಿಲ್ರಮಿ ಅವರು ಕ್ಯಾಪ್ಟನ್ ಅದಾರ. ಕ್ಯಾಪ್ಟನ್ MS ಜಹೀರ್, ಕ್ಯಾಪ್ಟನ್ ಆಯಿಷಾ ಅಜೀಜ್, ಈ ರೀತಿ ಇವರು ಟಾಪ್ ಪೈಲಟ್ಸ್ ಇವರು ಮುಸ್ಲಿಮ್ಸ್ ಒಳಗೆ. ಇನ್ನೊಬ್ಬರು ಇರಮ್ ಹಬೀಬ್ ಅದಾರ ಇವರು. ಸಾರಾ ಹಮೀದ್ ಬೆಂಗಳೂರದವರು. ಕ್ಯಾಪ್ಟನ್ ಹಾರೂನ್ ಅಮೀನ್ ಇಂದಿಗೂ ಇದಕ್ಕೂ ಟಾಪ್. ಇವರೆಲ್ಲ ಟಾಪರ್ಸ್ ಇದ್ರಾಗ ಇದು ಅದಾರ ಇವರು ಪೈಲಟ್ಸ್ ಇವರು. ಈ ರೀತಿ ಇನ್ನೂ ಇವ್ರು ನೋಡ್ರಿ, ಈಗೆಲ್ಲ ಪ್ರತಿಯೊಂದು ಇದ್ರಾಗಿಲ್ಲ. ಈಗ ಮಿಸೈಲ್ ಮ್ಯಾನ್ ಅಂತ ಹೇಳಿ ನಮ್ಮ APJ ಅಬ್ದುಲ್ ಕಲಾಮ, ಇವರು ಮಿಸೈಲ್ ಮಾಡಿ ಇಡೀ ವಿಶ್ವಕ್ಕೆ ನಮ್ಮ ದೇಶದ ಒಂದು ದೊಡ್ಡ ಒಂದು ಆಸ್ತಿ ಮಾಡಿ ಅದೊಂದು ಎಲ್ಲ ಇಲ್ಕಂದ್ರೆ ನಮಗೆ ಬೇರೆ ಬೇರೆ ಸಣ್ಣ ಸಣ್ಣ ದೇಶದ ಸಹಿತ ನಾವು ಬೆದರಿಸಿದ್ರು ಈ ಮಿಸೈಲ್ APJ ಅಬ್ದುಲ್ ಕಲಾಮ್ ಏನಾರ ಮಾಡಲಿಲ್ಲ ಅಂದ್ರೆ. ಈ ರೀತಿ ಇದು ಇಂಡಿಯನ್ ಏರ್ಫೋರ್ಸ್ ಒಳಗೆ ಇದ್ರೀಸ್ ಹಸನ್ ಅಂತ ಏರ್ ಚೀಫ್ ಮಾರ್ಷಲ್ ಅದಾರ ಅವರು. ಏನು ಯಾರು ಇದ್ರೀಸ್ ಹಸನ್ ಅಂತೇಳಿ ಏನು. ಈಗ ನಾ ಆಗಾಗ ಹೇಳ್ದಲ್ಲ ನಿಮಗೆ. ಮತ್ತು ಇನ್ನೊಬ್ಬರು ಎಲ್ಲ ಈ ಕ್ರಿಕೆಟ್ ಸಾನಿಯಾ ಮಿರ್ಜಾ ತಾವು ಗೊತ್ತೈತಿ, ಅವರೆಲ್ಲ ಇಂಟರ್ನ್ಯಾಷನಲ್ ಟೆನ್ನಿಸ್ ಪ್ಲೇಯರ್ ಅದ, ಅದು ಗೊತ್ತದ. ಡಾಕ್ಟರ್ ಯೂಸುಫ್ ಹಮೀದ್ ಅಂತೇಳಿ ಪ್ರತಿಯೊಂದು ಇವತ್ತು ಯಾವ ಉದ್ಯೋಗ ಇರಲಿ. ಈಗ ಸಿಪ್ಲಾದು ಮೆಡಿಸಿನ್ದು ಟಾಪ್ ಮಾಲಕ್ ಯಾರಂದ್ರೆ ಸಿಪ್ಲಾದು ಯೂಸುಫ್ ಹಮೀದ್ ಅಂತೇಳಿ ಬಿಸ್ನೆಸ್ ಲೀಡರ್ ಅತ್ತಾರ ಇವ್ರಿಗೆ. ಯೂಸುಫ್ ಹಮೀದ್ ಸಿಪ್ಲಾ ಮೆಡಿಸಿನ್ದು ಮುಖ್ಯಸ್ಥ, ಅವ್ರ ಕಂಪ್ನಿ ಮಾಲಕ್ ಅವನಿಗೆ. ಈಗ ನಿಮ್ಗೆ ಹೇಳಿದ ಆಗ AR ರಹಮಾನ್ ಅವರು ಇಂಟರ್ನ್ಯಾಷನಲ್ 2 ಆಸ್ಕರ್ ಇದು ಅವಾರ್ಡ್ ತೊಗೊಂಡವ್ರು ಇದಕ್ಕೆ AR ರಹಮಾನ್ ಅವರು. ಮತ್ತೀಗ ನಗ್ಮಾ ಮೊಹಮ್ಮದ್ ಮಲಿಕ್, ಇವರು IFS ಇಂಡಿಯನ್ ಫಾರಿನ್ ಸರ್ವಿಸ್ ಒಳಗೆ ಅವ್ರು ಅಂಬಾಸಿಡರ್ ಆಫ್ ಇಂಡಿಯಾ ಏನ್ರಿ ಅದಾರ ಇದ್ರಾಗ ತುನಿಸ್ರ ಕಂಟ್ರಿ ಅವರು. ಯಾರು ನಗ್ಮಾ ಮೊಹಮ್ಮದ್ ಮಲಿಕ್ ಅಂತೇಳಿ ಏನು ತಮಗೆ ಗೊತ್ತೈತಿ. ಈಗ ಶಾರುಖ್ ಖಾನ್ ಇಂಡಿಯಸ್ ಬಾಲಿವುಡ್ ಒಳಗೆ ಅವ್ರದ್ದು ಟಾಪ್ ಇದ್ರಾಗದ. ನಜ್ಮಾ ಹಬೀಬುಲ್ಲಾ ಗವರ್ನರ್ ಒಳಗೂ ತೊಗೊಂಡ್ರೆ ಎಲ್ಲ ಕಡೆ ಮುಖ್ಯಸ್ಥ ಈ ಗವರ್ನರು ಅದಾರ, ರಾಜ್ಯಪಾಲರು ಭಾಳಷ್ಟು ಕಡೆ ಅವರು. ಈಗ ಇನ್ನೊಂದು ಹೇಳಿದೆ ನಮಗೆ, ಈ ಹರ್ಬಲ್ ಪ್ರಾಡಕ್ಟ್ಸ್ ದೊಡ್ಡ ಇದು ಐತಿ ನಮ್ಮ ದೇಶ ಒಳಗೆ. ಅದರದ್ದು ದೊಡ್ಡ ಮಾಲಕ್ ಯಾರಂದ್ರೆ ಶಹಬಾಜ್ ಹುಸೇನ್ ಅವ್ರ ಮೇಲೆ. ಡಾಕ್ಟರ್ ರಫೀವುದ್ದೀನ್ ಅಹಮದ್, ಇಡೀ ನಮ್ಮ ದೇಶದಲ್ಲಿ ಏನದ ಡೆಂಟಿಸ್ಟ್ ಇವರು ಫೌಂಡರ್ ಆಫ್ ಇಡೀ ನಮ್ಮ ದೇಶದಲ್ಲಿ ಡೆಂಟಲ್ ಕಾಲೇಜ್ ತೆಗೆದ ಮೊದಲನೇ ಮನುಷ್ಯ ಯಾರಂದ್ರೆ ಡಾಕ್ಟರ್ ರಫೀವುದ್ದೀನ್ ಅಹಮದ್ ಏನ್ರಿ. ಆಮೇಲೆ
ಎಮ್ ಎಫ್ ಹುಸೇನ್ ಅವ್ರು ತಮಗೆ ಗೊತ್ತೈತಿ, ಕಲಾವಿದರು, ಇಂಟರ್ನ್ಯಾಷನಲ್ ಕಲಾವಿದರು ಅವರು. ಆಮೇಲೆ ಇರ್ಫಾನ್ ಅಲ್ಲಾನಾಥಿ, ಇಂಡಿಯಾಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ನಮ್ಮ ಭಾರತದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಯಾರು ಅಂದ್ರೆ ಇರ್ಫಾನ್ ಅಲ್ಲಾನ. ಇರ್ಫಾನ್ ರಜಾಕ್ ಅಂತೇಳಿ ಸೆಕೆಂಡ್ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮನ್ ಇವರು. ಈ ರೀತಿ ಇಂಡಿಯನ್ ಕ್ಯಾಪ್ಟನ್ ವರ್ಲ್ಡ್ ಕಪ್ ಒಳಗೆ ಇದ್ರ ತೊಗೊಂಡವರು. ಈ ರೀತಿ ಭಾಳಷ್ಟು ನಾವು ವಿಚಾರಗಳು ಇವತ್ತು ಹೇಳಬೇಕಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ. ನಮ್ಮ ಮುಲ್ಲಾ ಇದರಲ್ಲಿ ದಿನ್ಶಾ ಫರ್ನೋಜಿ ಮುಲ್ಲಾ ಅಂಥೇಳಿ ಇವರೊಂದು ಆಥರ್ ಆಫ್ ಲಾ, ಇದು ಯಾರಿಗೆ ಫೇಮಸ್ ಆಥರ್ ಆಫ್ ಲಾ ಬುಕ್ಸ್ ಮಾಡ್ತಾರೆ ಏನ್ರಿ, ದಿನ್ಶಾ ಫರ್ನೋಜಿ ಮುಲ್ಲಾ ಅಂತೇಳಿ. ಈಸ್ ಫಾದರ್ ಆಫ್ ಲಾ ಅಂತಾರೆ ಇವ್ರಿಗೆ. ಸುಪ್ರೀಂ ಕೋರ್ಟ್ದು ಎಲ್ಲ ಭಾಳಷ್ಟು ದೊಡ್ಡ ದೊಡ್ಡ ವಕೀಲರು ಇವರ ಪುಸ್ತಕ ಉಪಯೋಗಿಸ್ತಾರೆ ಅವರು ಏನ್ರಿ. ಈ ರೀತಿ ಭಾಳಷ್ಟು ವಿಚಾರಗಳು ನಾವು ಇವತ್ತು ಹೇಳಬೇಕಾಗಿದೆ ಇವರಿಗೆಲ್ಲ. ಯಾಕಂದ್ರೆ ಪದೇ ಪದೇ ಇವರು ಪಂಚಾಯತ್ ಇದ್ದವರು, ಇವ್ರಿಗೆ 3 ಅಕ್ಷರ ಇಲ್ಲ ಎದೆಯಲ್ಲಿ, ಇಂಥ ಎಲ್ಲ ಮಾತುಗಳು ಹೇಳಿದ್ರಿಂದ ಇದು ಏನಾಗ್ತದೆ ಈ ಸಮಾಜದಲ್ಲಿ ಸರಿ ಆಗೋಲ್ಲ. ಒಂದು ನೋಡಿರಿ, ಮತ್ತು ಮೊನ್ನೆ ಆ ಒಂದು ಸುಳ್ಳಿಗೆ ಒಂದು ಸರಿಯಾದ ಒಂದು ಇದು ಮಾಡ್ಲಿಕ್ಕೆ ತಾವೊಬ್ಬ ಸುಳ್ಳು ಹೇಳಿ ನಾವು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಮತ್ತೊಂದು ಯಾವುದೇ ಒಂದು ವಿಡಿಯೋ, ಅದು ಬಿಹಾರದಲ್ಲಿ ಇದು ಆಗ್ಯದ. ಬಿಹಾರದ ಒಂದು ಆಕ್ಸಿಡೆಂಟ್ ಕೇಸ್ ಒಳಗೆ ಸಿಟ್ಟು ಗೆದ್ದು ಅಲ್ಲಿ ಜನ ಏನದ ಗಾಡಿ ವಾಹನ ಸುಡ್ತಾರೆ. ಆ ವಾಹನ ಸುಡುವಂಥ ಒಬ್ಬ ಮುಸ್ಲಿಂ ವ್ಯಕ್ತಿದ್ದು ಫೋಟೋ ಇರ್ತಾ, ಎಷ್ಟು ಜವಾಬ್ದಾರಿ ಮನುಷ್ಯ ಒಬ್ಬ ಸಿಟ್ಟಿದ್ರು. ಯಾವ ರೀತಿ ಮಾಧ್ಯಮದ ಮುಂದೆ ಜನರ ಮುಂದೆ ಒಂದು ತಪ್ಪು ಇದು ಕೊಡ್ತಾನಂದ್ರೆ ಅದು ಎಷ್ಟು ಇದು ಅದಕ್ಕೆ ನಾಚಿಕೆಟ್ ಸಂಗತಿ ಇದು. ಎಲ್ಲಿದೆ ಅಂತಂದು ಅವರು ಇಲ್ಲ ಇದು ಅವನಿಗೆಲ್ಲ ವೈಯಕ್ತಿಕ ಹೇಳಾಕತ್ತೀನಿ, ನಾನು ಮುಸ್ಲಿಂ ಸಮಾಜಕ್ಕೆಲ್ಲ ಅದು ಮುಲ್ಲಾದ ವಿಡಿಯೋ ಯಾರು ಮಾಡ್ಲಾಕತ್ತ ಅವನಿಗೆ ಹೇಳಾಕತ್ತೀನಿ ಅಂದ್ರೆ ಆ ವಿಡಿಯೋ ಸಹಿತ ಒಂದು ಬೋಗಸ್ ವಿಡಿಯೋ ಎಲ್ಲಿದೆ ತಂದು ಬಿಹಾರದಲ್ಲಿ ಆಕ್ಸಿಡೆಂಟ್ ಆದಂಥ ಒಂದು ವಾಹನಕ್ಕೆ ಅದು ಏನೋ ಒಂದು ಆಕ್ಸಿಡೆಂಟ್ ಆಗಿರ್ತದೆ. ಜನ ರೊಚ್ಚಿಗೆದ್ದು ಅವಾಗ ಸಿಟ್ಲೆ ಒಂದು ವಾಹನ ಸುಡ್ತಿರ್ತಾರೆ ಅಥವಾ ಏನು ಬೇಕಾದ್ರೆ ಮಾಡ್ತಿರ್ತಾರೆ. ಆ ರೀತಿ ಅಂಥ ಒಂದು ಸಂದರ್ಭದ್ದು ವಿಡಿಯೋ ಇವತ್ತು ಮಾಧ್ಯಮದ ಮುಂದೆ ತೋರಿಸಿ ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಾಕತ್ತಾನೆ. ಅದಕ್ಕಾಗಿ ಇದನ್ನು ಕೂಡ ಈ ರೀತಿ ಮಾಡೋದ್ರಿಂದ ಇದು ಏನೇ ಒಂದು ಮುಂದೆ ಅಂಧಭಕ್ತರು ನಿಂತಿರ್ತಾರೆ, ಅವ್ರ ಮುಂದೆ ಒಂದು ಕೇಕೆ ಚಪ್ಪಾಳಿ ಹೊಡ್ಕೊಳಕ್ಕೆ ಏನರ ಒಂದು ಹೇಳಿ ಒಂದು ಸಮಾಜಕ್ಕೆ ಕೀಳಕ ಮಟ್ಟದಿಂದ ಮಾತಾಡೋದ್ರಿಂದ ಇದು ಯಾವ ರೀತಿ ಯಾರಿಗೆ ಧಕ್ಕೆ ಆಗ್ತದೆ ಅನ್ನೋದು ತಾವು ತಿಳ್ಕೊಬೇಕು. ಅದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ನಾನು ಹೇಳಾಕತ್ತೀನಿ. ಅದ್ರ ಜೊತೆ ಇವತ್ತು ನಾನು ಮಾನ್ಯ ಗೃಹ ಮಂತ್ರಿಯಲ್ಲಿ ವಿನಂತಿ ಮಾಡ್ತೀನಿ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ CT ರವಿಯವರಿಗೆ ತಕ್ಷಣ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ತಗೋಬೇಕು. ಇಂಥ ಪ್ರಚೋದನಕಾರಿ ಹೇಳಿಕೆ ಮತ್ತು ಒಂದು ಸಮಾಜಕ್ಕೆ ಈ ರೀತಿ ಒಂದು ಕೀಳು ಮಟ್ಟದಿಂದ ಮಾತನಾಡೋದಕ್ಕೆ ಇದೇನು ಅವಕಾಶ ಮುಂದೆ ಆಗಬಾರದು ಅಂತೇಳಿ ಅವರಿಗೆ ಕಟ್ಟೆಚ್ಚರ ಕೊಟ್ಟು ಅವ್ರ ಮೇಲೆ ತಕ್ಷಣದಿಂದ ಒಬ್ಬ ಜವಾಬ್ದಾರಿ ಅಂತ ಇನ್ನೊಂದು ಹೇಳಬೇಕಂದ್ರೆ CT ತಾನು ಒಬ್ಬ ಸಂವಿಧಾನಬದ್ಧ ಒಬ್ಬ MLC ಆಗಿ ಒಬ್ಬ ಸಂವಿಧಾನಬದ್ಧ ಒಂದು ಸ್ಥಾನ ಮೇಲಿದ್ದು ಇವತ್ತು ಪೊಲೀಸ್ ಅಧಿಕಾರಿಗಳು ಒಂದು ನೋಟಿಸ್ಗೆ ಉತ್ತರ ಕೊಡೋದಿಲ್ಲ ಅಂದ್ರೆ ನ್ಯಾಯ ಅಂತೂ ಎಲ್ಲರಿಗೂ ಒಂದೇ, MLC ಆಗಲಿ ಮಂತ್ರಿ ಇರಲಿ ಯಾವುದೇ ಒಬ್ಬ ದೇಶದ ಪ್ರಜೆ ಯಾವ ಬೇಕಾದಿರಲು ನ್ಯಾಯ ಮತ್ತು ಅದಕ್ಕೆ ಕಾನೂನು ಎಲ್ಲರಿಗೂ ಒಂದೇ ಅನ್ವಯಿಸಬೇಕು. ಒಬ್ಬ ದಬ್ಬಾಳಿಕೆ ಮಾಡು ತನ್ನ ಕಾರ್ಯಕರ್ತರಿಗೆ ಕೂಡಿಸ್ಕೊಂಡು ಪೊಲೀಸರ ಮುಂದೊಂದು ಜೈಕಾರ ಹಾಕಿಸಿ ಅವರಿಗೆ ಹೊರಗೆ ದಬ್ಬುವಂಥ ಕೆಲಸ ಏನು ಮಾಡಿದ್ರು ಅದನ್ನು ಕೂಡ ಖಂಡನೆ ಆದಂತು. ಈ ರೀತಿ ಒಬ್ಬ ತಾನೇ ಹೇಳ್ತಾನೆ ಇದು ನಾವೆಲ್ಲ ಶಿಸ್ತುಬದ್ಧವಾದಂಥ ಒಂದು RSSದಲ್ಲಿ ಬಂದಂಥ ವ್ಯಕ್ತಿಗಳು ಅಂತ ಹೇಳ್ತಾರೆ. ಇದು ಇಂಥವ್ರಿಗೆ RSSದವ್ರು ಸಹಿತ ಯಾಕೆ ಇಂಥವ್ರಿಗೆ ಇಟ್ಕೊಂಡಾರ, ಇದೇ ಅವ್ರಿಗೆ ಕಲಿಸ್ಯಾರ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಶಿಸ್ತುಬದ್ಧವಾದಂಥ ಸಂಘಟನೆ ಅಂತ ಹೇಳ್ತಿರ್ತಾರೆ RSSದವರು. ಇವ್ರಿಗೇನು ಕಲಿಸಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಇವ್ರಿಗೆ ಬರೀ ಹೊರಗೆ ಈ ರೀತಿ ಪ್ರಚೋದನೆಕಾರಿ ಹೇಳಲಿಕ್ಕೆ ಮತ್ತು ಇಂಥ ಹೇಳಿಕೆ ಕೊಡಲಿಕ್ಕೆ ಇಂಥವ್ರಿಗೆ ಇಟ್ಟಾರೇನೋ RSSದವರು ಸಹಿತ. ಅದಕ್ಕಾಗಿ RSS ಮುಖ್ಯಸ್ಥರಲ್ಲಿ ಮತ್ತು BJP ಕೆಲವು ಮುಖ್ಯಸ್ಥರಿಗೆ ನಮ್ಗೆ ವಿನಂತಿ ಐತಿ, ಇಂಥ ವ್ಯಕ್ತಿಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಈ ರೀತಿ ಸಮಾಜದ ಘಾತ ಕೆಲಸ ಮಾಡುವಂಥ ಕೆಲಸ ಇವರು ಅವರಿಗೂ ಕೂಡ ಎಚ್ಚರಿಕೆ ಕೊಡಬೇಕಂತ ಸಂದರ್ಭ ಹೇಳಿಕ್ಕೆ ಇಚ್ಛೆಪಡ್ತಾರೆ. ಈಗ ಅದೇ ಆ್ಯಕ್ಷನ್ ಅಂದ್ರೆ ಏನಾಗಿದೆ, ಕಾನೂನೊಳಗೆ ಎಷ್ಟು ಅವ್ರಿಗೆ ಏನು ನಮ್ಮದು ಏನಲ್ಲ ಒತ್ತಾಯ ಐತಿ. ಇಲ್ಲ ಈಗ ಏನಾಗ್ಲತ್ತಂದ್ರೆ ಈಗ ನಾವು ಇಲ್ಲ
ಅಲ್ಲ ಈಗ ಅದೇನಾಗ್ಬಿಟ್ಟಿದೆ ಅಂದ್ರೆ ನೀವು ಡ್ಯೂಟಿ ಮಾಡಕತ್ತೀರಿ ಅದು ಬೇರೆ ವಿಷಯ. ನೀವು ಡ್ಯೂಟಿ ಪರಿಣಾಮನೇ ಇಲ್ಲ, ಒಂದು FIR ಮಾಡೋದು. ಯಾರು ಕೇಳೋರೇ ಇಲ್ಲಲ್ಲ, ಯಾರು ಆಕ್ಷನೇ ಇಲ್ಲ. ಇದರ ಅರ್ಥ ಏನಂತ? ಇಲ್ಲ, ನಾವು ಈಗಾಗಲೇ ಮೊನ್ನೆ ಕೂಡ ನಾವು ನಮ್ಮ ಕೆಲ ಪಕ್ಷದ ಮುಖಂಡರಿಗೆ ಎಲ್ಲರಿಗೆ ಈಗಾಗಲೇ ನಾವು ಹೇಳಕತ್ತೇವೆ, ಈ ರೀತಿ ಈಗ ಮುಂದೆ ಆಗ್ಲಾರ್ದಂಗೆ ಸ್ವಲ್ಪ ಎಲ್ಲ ರೀತಿಯಿಂದ ತಕ್ಷಣ ಅವ್ರಿಗೆ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೋರಿ ಅಂಥವ್ರು ಯಾರು ಈ ಸಮಾಜದಲ್ಲಿ ಈಗ ವಿಶೇಷವಾಗಿ ಅಲ್ಪಸಂಖ್ಯಾತರ ಮೇಲೆ ಏನು ನಿಮ್ಮ ನಾನ್ ಮುಸ್ಲಿಂ ಹಿಂದೂ ಕಾಂಗ್ರೆಸ್ದವರು ಏನು ಮಾತಾಡೋದಿಲ್ಲ. ಕಾಂಗ್ರೆಸ್ ಜನರು ಎಷ್ಟು ಹೈ ಲೆವೆಲ್ ಟಾಪ್ ಲೆವೆಲ್ ಅವ್ರದ್ದು ಇದು ನೋಡಿದ್ರೆ ಇನ್ಫ್ಲೂಯೆನ್ಸ್ ನೋಡಿದ್ರೆ ಗಾಬರಿ ಆಗ್ತೀರಿ ನೀವು. ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ತನ ಅದಾರ ಅವರು, ಬಿಜಾಪುರದವ್ರೇ ಆಗಲಿ ಸ್ಟೇಟ್ದವ್ರಾಗಲಿ. ಬಿಡ್ರಿ ಅವ್ರು ವೀಕ್ ಅದಾರ, ಅವ್ರು ಯಾರು ಕೇಳೋದಿಲ್ಲ. ನಿಮ್ಮ ಕಾಂಗ್ರೆಸ್ ಜನರು ಏನು ಮಾಡಕತ್ತಾರೆ? ಸೀರಿಯಸ್ ತೊಗೊಂಡ್ಲಾಗತ್ತೆ ಅಂತ ಹೇಳಕತ್ತಾರ, ಮಾಡ್ತೀವಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳ್ಯಾರ. ಮೊನ್ನೆ ಎಲ್ಲ ಈಗ ನಡೆದದು ಪ್ರಕ್ರಿಯೆನೂ ನಡೆದದ, ಮಾಡ್ಲಾಕತ್ತಾರ. ಈಗ ಅವ್ರು ಹೋಗಿ ನ್ಯಾಯಾಲಯ ಒಳಗೆ ಸ್ಟೇ ತೊಗೊಂಡು ಬಂದ್ರೆ ಯಾರೇನು ಮಾಡಾಕತ್ತಾವ? ನಿಮ್ದು ಪೇಪರ್ನಾಗ ಬರ್ತದ, ನಾವೇನು ಮಾಡೋದು? ವೈರಲ್ ಆಗ್ತದ, ಅಷ್ಟು ಖುಷಿ ಆಗ್ಬಿಡ್ತೀರಿ. ಈಗ ನ್ಯಾಯಾಲಯನೇ ಈಗ ಅವರೆಲ್ಲ ಇದು ಕೊಟ್ಟಾರ. ಈಗ ಮೊನ್ನೆ ಅದ್ರ ಬಗ್ಗೆ ಹೇಡ್ ಸಿಕ್ಕಿಸ್ ಬಗ್ಗೆ ಒಂದು ಕಾನೂನು ತೆಗದಾರ, ಇದು ಮಾಡ್ಲಕತ್ತಾರ ಬಿಲ್ ಇದು ಅದೆಲ್ಲ ಬಿಲ್ ಪೆಂಡಿಂಗ್. ಮತ್ತು ಯಾರು ಸ್ಟೇ ತಂದ್ರೆ ಈ ಕಾನೂನು ನ್ಯಾಯಾಲಯ ಒಳಗೆ ಈ ರೀತಿ ಆದ್ರೆ ಯಾರೇನು ಮಾಡೋದು? ನಿಮ್ಮ ಸ್ಟೇಟ್ ಗೌರ್ಮೆಂಟ್ ಇದು ನೋಡ್ದಂಗೆ ಪೆಂಡಿಂಗ್ ಅದ 4%. ಅವ್ರವರೆಗೆ ಏನೂ ಆಗಿಲ್ಲ. ಮತ್ತು ರಾಜೀನಾಮೆ ಯಾಕೆ ಕೊಟ್ರು ಹಂಗವ್ರ? ಇವ್ರು ಪ್ರವೋಕ್ ಮಾಡ್ತಿದ್ರೆ ಅದು ಹಂಗಾರ ಅದು ಹೋರಾಟ ನ್ಯಾಯಯುತವಾದಂಥ ಹೋರಾಟ ಇದ್ದಿಲ್ಲ ಅಂದ. ವಿದ್ಯಾರ್ಥಿಗಳು ಕೂಡ್ಲಿ ಇವ್ರದೇನೆ ಅಲ್ಲಿ ಕೆಲಸ ಅದು ಮಾತಂತಾರೆ. ಇಲ್ಲ, ಆಗಾಳೆ ಹೇಳ್ದೆಲ್ಲ ಕೆಲಸ ಏನೈತೆ ನಮ್ಮದು. ನಮ್ಮ ಆಗಾಳೆ ಎಲ್ಲ ಡಿಟೇಲಾಗಿ ಹೇಳಿಲ್ಲ ನಿಮಗೆ. ನೀಟಿಗೆ ಸಂಬಂಧ ಯಾಕೆ ಏನೈತೆ ಅನ್ನೋದು ನಮಗೆ ನೀಟದ್ದು ಟಾಪರ್ಸೇ ನಮ್ಮವ್ರು ಅದಾರಲ್ಲಿ. ಮತ್ತು ಪ್ರತಿಯೊಬ್ಬರು ಹೋರಾಟ ಒಂದು ಯಾವುದೇ ಒಂದು ನ್ಯಾಯಯುತ ಹೋರಾಟಕ್ಕೆ ಈ ದೇಶದ ಪ್ರಜೆ ಮುಸ್ಲಿಮ್ ಆಗಲಿ ಅಥವಾ ಯಾವನೇ ಆಗಲಿ ಅವಾಗ ಬೆಂಬಲ ಕೊಡಬಾರ್ದಂಗೆ ಆಯ್ತಲ್ಲ. ಹಾಂ, ಈ ದೇಶ ಸುಟ್ರೆ ಸಹಿತ ಸುಮ್ಬಿಡ್ಬೇಕು, ಕೊಡ್ಬೇಕಾ? ದೇಶ ಸುಡ್ಲಾಕ ಬೆಂಕಿ ಹಚ್ಲಾಕತ್ತಾನಪ್ಪ, ಹಿಂಗೆ ನೋಡ್ಕೋತ ಕೊಡ್ಲಾಕಾಗೋದಿಲ್ಲ. ಬೆಂಕಿ ಹಚ್ಚಕ್ಕೆ ಹೋಗಿದ್ರು ಅನ್ನೋ ದೃಷ್ಟಿಕೋನದಲ್ಲಿ ಹೇಳ್ತಾರೆ. ಅದು ಗುರ್ತೇವಲ್ಲ ನಿಮಗೆ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋದಲ್ಲಿ. ಅವ್ರು ಶಾಂತಿಯುತವಾದಂಥ ಹೋರಾಟ ಎಷ್ಟು 18 ದಿವಸ ಶಾಂತಿಯುತ ಹೋರಾಟ ನಡೆದಿತ್ತು. ಅಲ್ಲಿ ಬಂದು ಯಾರು ಗಲಭೆ ಮಾಡಿದ್ರು, ಅಲ್ಲಿ ಯಾರ್ಯಾರಿಗೆ ಡುಪ್ಲಿಕೇಟ್ ನಕಲಿ ಪೊಲೀಸರಿಗೆ ಕರೆಸಿ ಒಂದು ಅದ್ರಾಗ ಒಂದು ಕಟ್ಟಿಗೆ ಒಳಗೆ ಸಹಿತ ಒಂದು ಮಳೆ ಸಹಿತ ಅಂಥವು ಕಟ್ಟಿಗೆಗಳು ತಂದು ಒಂದು ವೆಪನ್ಸ್ ಇಂಥವು ತೊಗೊಂಡು ಬಂದು ಆ ದಾಂಧಲಿ ಮಾಡಿದವರು ಯಾರು ಗುರ್ತೇವಲ್ಲ ಎಲ್ಲ. ಇಡೀ ನಮ್ಮ ಮಾಧ್ಯಮದ ದೃಷ್ಟಿಯೊಳಗೆ ನಾವು ಕಂಡೇ ಕಂಡೀವಿ ಎಲ್ಲ ಕಡೆ. ಇಲ್ಲ ಸಾಹೇಬ್ರೆ,